ಹಲೋ ಗಾಯ್ಸ್, ಇವತ್ತು ಡೇ 5. ನಾವು ಬೆಳಿಗ್ಗೆ ಬಂದ್ಬಿಟ್ಟು ಪೊಕ್ಕಾರಕ್ಕೆ ರೀಚ್ ಆಯ್ತು. ಗೈಸ್, ಪೊಕ್ಕಾರದ ಬೆಳಗಿನೊಂದು ವ್ಯೂ ನೋಡಿ ಗಾಯ್ಸ್, ಸೂಪರ್ ಆಗಿದಲ್ವಾ. ನಾವೊಂದು ಟೀ ಎಲ್ಲ ಕುಡ್ಕೊಂಡು ಆ ವ್ಯೂ ನೋಡ್ತಾ ಇದ್ವಿ. ಹಂಗೆ ನನಗೊಂದು ಜಾಕೆಟ್ ಬೇಕಿತ್ತು. ನನ್ ಕೈಲಿರುವ ಜಾಕೆಟ್ ಸಾಮಿಗೆ ಕೊಟ್ಬಿಟ್ಟೆ. ಹಂಗೆ ನೇಪಾಳ ಅನ್ನೋದು ಅಂಗಡಿಗೆ ಬಂದ್ಬಿಟ್ಟು ಈಗ ಜಾಕೆಟ್ ನೋಡ್ತಾ ಇದ್ವಿ. ಫೈಲ್ ಒಂದು ಜಾಕೆಟ್ ಸಿಕ್ತು, 3,000 ರೂಪಾಯಿ ಆಯ್ತು. ಮತ್ತೆ ನಾವು ಅಲ್ಲಿಂದ ನಾಷ್ಟ ಮಾಡಕ್ಕೆ ಬಂದಿದ್ವಿ. ಇನ್ನು ನಾವು ಪರ್ಮಿಟ್ ತಗೋಬೇಕು. ಅನ್ನಪೂರ್ಣ ಬೇಸ್ ಕ್ಯಾಂಪಿಗೆ ಹೋಗ್ಬೇಕಂದ್ರೆ ನಾವು ಫಸ್ಟ್ ಪರ್ಮಿಟ್ ತೆಗಿಬೇಕು. ಇನ್ನು ನಾವು ಇಲ್ಲಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅನ್ನಪೂರ್ಣ ಬೇಸ್ ಕ್ಯಾಂಪಿಗೆ ಪರ್ಮಿಟ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡು, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಆ ಸಾಮಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲ. ಅಲ್ಲಿಂದ ಒಂದು ಸ್ಟುಡಿಯೋದಲ್ಲಿ ಫೋಟೋ ತೆಗಿತಾ ಇದ್ವಿ. ಮತ್ತೆ ನೀವು ಅಲ್ಲಿ ಆಫೀಸಲ್ಲಿ ಹೋದ್ರೆ ನಿಮಗೆ ಒಂದು ಫಾರ್ಮ್ ಕೊಡ್ತಾರೆ. ಅದನ್ನ ಫಿಲ್ ಮಾಡಿ ನೇಪಾಲ್ ಕರೆನ್ಸಿ 2,000 ರೂಪಾಯಿ ಕೊಟ್ರೆ ನಿಮಗೆ ಪರ್ಮಿಟ್ ಕೊಡ್ತಾರೆ. ನೋಡಿದ್ರಲ್ಲ, ಇದೇ ಪರ್ಮಿಟ್. ಇನ್ನು ನಾವು ಇಲ್ಲಿಂದ ನಯಾಪೋಳಿಗೆ ಬಸ್ ಅಲ್ಲಿ ಹೋಗ್ಬೇಕು. ಹಂಗೆ ಮುಂದೆ ಹೋಯ್ತಾ ಒಂದು ಹೋಟ್ಲಲ್ಲಿ ನಿಲ್ಸಿದ್ರು ಊಟ ಮಾಡಕ್ಕೆ. ನನಗಂತೂ ಫುಲ್ ಟಯರ್ಡ್ ಆಗಿ ಊಟ ಮಾಡಕ್ಕೆ ಆಗ್ತಿತ್ತಿಲ್ಲ. ಅಲ್ಟಿಟ್ಯೂಡ್ ತುಂಬಾ ತೊಂದರೆ ಆಯ್ತಿತ್ತು. ಅದೆಲ್ಲ ಆದ್ಮೇಲೆ ನಮ್ಮನ್ನ ನಯಾಪೋಳಿಗೆ ತಂದು ಇಳಿಸಿದ್ರು. ಇಳಿದ ಮೇಲೆ ಗೊತ್ತಾಗಿದ್ದು ಟೆಂಟ್ ಮತ್ತು ನನ್ನ ಜಾಕೆಟ್ ಬಸ್ಸಲ್ಲೇ ಆಯ್ತು ಅಂತ. ಬಸ್ ಬೇರೆ ಹೋಗಿ ಆಯ್ತು. ಏನ್ ಮಾಡೋದು ಅಂತ ಗೊತ್ತಾಯ್ತಿತ್ತಿಲ್ಲ. ಒಂದು ಕಾರ್ ಬೇರೆ ಅಲ್ಲಿಂದ ಬರ್ತಾ ಇದ್ದು. ಲಿಫ್ಟ್ ಕೇಳಿ ಈ ತರ ಬಸ್ಸಲ್ಲಿ 2 ಐಟಮ್ ಮಿಸ್ ಆಯ್ತು ಅಂತ ಹೇಳಿದಾಗ ಅವ್ರು ಹಿಡಿದು ನಾನೇ ಮುಂದೆ ಹೋಗ್ಬಿಟ್ಟು ಹೇಳ್ತೀನಪ್ಪ ಅಂದ್ರು. ಅಲ್ಲಿ ಒಂದು ನೇಪಾಲ್ ಪೊಲೀಸ್ ಅವರು ಇದ್ರು. ಅವರಿಗೆ ಹೋಗ್ಬಿಟ್ಟು ವಿಷಯವನ್ನು ತಿಳಿಸಿದೆ. ಅವ್ರು ಮುಂದೆ ಇರುವ ಚೆಕ್ ಪೋಸ್ಟ್ ಗೆ ಕಾಲ್ ಮಾಡಿ ವಿಷಯ ಹೇಳಿದ್ರು. ಸ್ವಲ್ಪ ಹೊತ್ತು ಕಳೆದ ಮೇಲೆ ಇನ್ನೊಬ್ಬರು ಬಸ್ ಅವರು ಬಂದು ಟೆಂಟ್ ಮತ್ತು ಜಾಕೆಟ್ ಕೊಟ್ರು. ಯಾಕಂದ್ರೆ ನಾವು ಸಿಕ್ಕಲ್ಲ ಅನ್ಕೊಂಡೆ. ಫೈನಲ್ ನಮಗೆ ಸಿಕ್ಬಿಡ್ತು. ಇದಕ್ಕೆ ಕಾರಣ ಅಂದ್ರೆ ಮುಂದೆ ನಾವೊಂದು ಕಾರ್ ಅವ್ರ ಜೊತೆ ಹೆಲ್ಪ್ ಕೇಳ್ದಲ್ಲ, ಅವ್ರ ಮುಂದೆ ಹೋಗ್ಬಿಟ್ಟು ಆ ಬಸ್ ಅವರಿಗೆ ತಿಳಿಸ್ಬಿಟ್ಟು ಆ ಬಸ್ ಅವರು ನಮ್ ಲಗೇಜ್ ನ ಇವ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ನನಗೊಂದು ತುಂಬಾ ಖುಷಿ ಆಗ್ಬಿಡ್ತು. ಹಂಗೆ ಆ ಪೊಲೀಸ್ ಅವರಿಗೆ ಮತ್ತೆ ಆ ಬಸ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಾವು ಮುಂದೆ ಹೋಯ್ತಾ ಇದ್ವಿ. ಇನ್ನು ನಾವು ಇಲ್ಲಿಂದ ಗಾಂಧುರ್ಗ್ ಎಂಬ ಪ್ಲೇಸ್ ಗೆ ಹೋಗ್ಬೇಕು. ಮುಂದೆ ಹೋಯ್ತಾ ಒಂದು ಬಸ್ ಸಿಕ್ತು ನಮಗೆ. ಒಂದು ಗ್ರಾಮಕ್ಕೆ ಹೋಗುವ ಬಸ್ ಅದು. ಆ ಗ್ರಾಮಕ್ಕೆ ಬೇಕಾಗಿರೋ ವಸ್ತು ಫುಲ್ ಆ ಬಸ್ ಅಲ್ಲೇ ಇದೆ. ಬಸ್ ಅಲ್ಲಿ ಒಂದು ತಾತ ಬೇರೆ ಸಿಕ್ಕಿದ್ರು. ನಮಗೆ ತಲುಪತನಿಕೆಲ್ಲ ಕಂಪನಿಗೆ ಮಾತಾಡಕ್ಕೆ ಒಬ್ರು ತಾತ ಸಿಕ್ಕಿದ್ರು. ನಿಜ ಹೇಳಿದ್ರೆ ತಾತ ಹೇಳೋದು ನಮಗೂ ಅರ್ಥ ಆಯ್ತಿದ್ದಿಲ್ಲ, ನಾವ್ ಹೇಳೋದು ತಾತನಿಗೂ ಅರ್ಥ ಆಯ್ತಿತ್ತಿಲ್ಲ. ತುಂಬಾ ಕಾಮಿಡಿ ಆಗಿತ್ತು. देखो इनने देखा ಹ್ಮ್ देखो इनने देखा ಹ್ಮ್ ओके ಹ್ಮ್ अभी आएगा ಅಯ್ಯ. ಮತ್ತೆ ಮುಂದೆ ಹೋಯ್ತಾ ಬಸ್ಸಿನಲ್ಲಿ ಸ್ವಲ್ಪ ಇಟ್ಟಿಗೆ ಇತ್ತು. ಹಂಗೆ ಇಟ್ಟಿಗೆನ ಇಳಿಸ್ತಾ ಇದ್ರು. ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ನ ಮುಂದೆ ಹಂಗೆ ಕರ್ಕೊಂಡೋಗಿ ಒಂದು ಪ್ಲೇಸ್ ಅಲ್ಲಿ ಬಿಟ್ರು. ಇನ್ನು ಇಲ್ಲಿಂದ 5 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ನಾವು. ಇನ್ನು ಇಲ್ಲಿಂದ ಮುಂದೆ ಹೋಯ್ತಾ ಹೋಯ್ತಾ ನಮಗೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಗೈಸ್. ಯಾವ್ದೊಂದು ಪ್ಲೇಸ್ ನ ಮಾರ್ಕ್ ಮಾಡಿರಲ್ಲ. ತುಂಬಾ ಕನ್ಫ್ಯೂಸ್ ಆಗುತ್ತೆ ಮುಂದೆ ಹೋಯ್ತಾ ಹೋಯ್ತಾ. ಯಾರ ಜೊತೆ ಕೇಳಿದ್ರು ಅವರು ದಾರಿ ಹೇಳ್ಕೊಡಲ್ಲ. ಮುಂದೆ ಹೋಯ್ತಾ ಒಂದ್ 2 ಅಜ್ಜಿ ಬರ್ತಾ ಇದ್ರು. ಆ ಅಜ್ಜಿ ಜೊತೆ ಕೇಳಿದೆ ಮುಂದೆ ಯಾವ ತರ ಹೋಗೋದು ಅನ್ನಪೂರ್ಣ ಬೇಸ್ ಕ್ಯಾಂಪಿಗೆ ಅಂತ. ಅವ್ರು ತೋರ್ಸ್ಕೊಡ್ತಾ ಇದ್ರು. ಅವ್ರ ಭಾಷೆ ನಮ್ಗೆ ಅರ್ಥ ಆಯ್ತಿಲ್ಲ. ಮುಂದೆ ತೋರ್ಸ್ಕೊಟ್ರು ಈ ತರ ಹೋಗಿ ಅಂತ. ಇದು ಏನಕ್ಕೆ ಈ ತರ ಮಾಡ್ತಿದಾರೆ ಅಂದ್ರೆ ಇಲ್ಲಿ ಸುಮಾರು ಹೋಮ್ ಸ್ಟೇಗಳಿದೆ. ಅದಕ್ಕೋಸ್ಕರ ಅವರು ದಾರಿಗಳನ್ನ ತೋರ್ಸ್ಕೊಡ್ತಿಲ್ಲ. ಈ ತರ ಒಂದು ಸಂಜೆ ಟೈಮಲ್ಲಿ ಬಂದು ಇಲ್ಲಿ ಬಸ್ ಅಲ್ಲಿ ಬಿಡ್ತಾರೆ. ಇವ್ರ ಮಧ್ಯೆಗಳು ಇವರ ಡೀಲ್ಗಳೆಲ್ಲ ಮಾತಾಡಿರ್ತಾರೆ. ಇದೊಂದು ಪ್ಲೇಸ್ ಅಲ್ಲಿ ಟ್ರಕ್ಕಿಂಗ್ ಮಾಡ್ಕೊಂಡ್ ಬರುವಾಗ ಯಾವುದೇ ಪಾಯಿಂಟ್ ಇರಲ್ಲ, ಯಾವ ಕಡೆ ಹೋಗ್ಬೇಕು ಏನು ಅಂತ ತೋರ್ಸಲ್ಲ. 3-4 ದಾರಿಗಳಿರುತ್ತೆ. ಎಲ್ಲ ಕಡೆ ಹೋಮ್ ಸ್ಟೇ ಇರುತ್ತೆ. ಈ ಕಾಣ್ತಿರೋದ್ರೆ ಫುಲ್ ಹೋಮ್ ಸ್ಟೇನೆ. ಸಂಜೆಲ್ಲಾದ್ರೂ ಸ್ಟೇ ಆಗ್ಬೇಕು. ಅದಕ್ಕೋಸ್ಕರ ಅವರು ಈ ಪ್ಲಾನ್ ಮಾಡಿದ್ದಾರೆ. ಯಾರನ್ನ ಕೇಳಿದ್ರು ಅವರು ದಾರಿ ಹೇಳ್ಕೊಡಲ್ಲ. ಹಂಗೆ ನಾವು ಮುಂದೆ ಬಂದ್ವಿ. ಇನ್ನು ನಾವು ಟ್ರಕ್ಕಿಂಗ್ ಮಾಡ್ಕೊಂಡು ಸ್ವಲ್ಪ ಇನ್ನು ಮುಂದೆ ಹೋಗೋಣ ಅಂತ ಬರ್ತಾ ಬರ್ತಾ ಕತ್ಲಾಗ್ಬಿಡ್ತು. ಹಂಗೆ ಇನ್ನು ಏನ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಹೋಮ್ ಸ್ಟೇ ನಾವು ಕೇಳಿದ್ವಿ. ನೋಡಿದಾಗ 5,000 ರೂಪಾಯಿ 6,000 ರೂಪಾಯಿ ಹೇಳಿದ್ರು. ಎಲ್ಲಿ ಕಮ್ಮಿ ಸಿಗುತ್ತೆ ಅನ್ನೋದು ನಾವು ಸರ್ಚ್ ಮಾಡ್ತಾ ಇದೀವಿ. ಹಂಗೆ ಮುಂದೆ ಬಂದಾಗ ಒಂದು ಕಮ್ಮಿಗೆ ಒಂದು ಹೋಮ್ ಸ್ಟೇ ಸಿಕ್ತು ನಮಗೆ. 1,500 ರೂಪಾಯಿ ಹೇಳಿದ್ರು. ಫುಡ್ ನಾವು ಸಪ್ರೇಟ್ ಕೊಡ್ಬೇಕಾಗುತ್ತೆ. ಹಂಗೆ ನಾವು ಇಲ್ಲಿ ಸ್ಟೇ ಮಾಡೋಣ ಅಂತ ಇಲ್ಲಿ ಸ್ಟೇ ಮಾಡ್ತಾ ಇದೀವಿ. ರೂಮ್ ಗಳೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿದೆ. ಹಂಗೆ ನಾವು ಇವತ್ತು ಇಲ್ಲಿ ಸ್ಟೇ ಮಾಡೋಣ ಅಂತ. ಇವತ್ತು ಫುಲ್ ಟಯರ್ಡ್ ಆಗ್ಬಿಡ್ತು ಗೈಸ್. ಇಷ್ಟು ದಿನದಲ್ಲಿ ಸಮಾಧಾನ ಆಗಿ ನಿದ್ದೆ ಮಾಡೋದಂದ್ರೆ ಇಲ್ಲೇ. ಹಂಗೆ ನಾವು ಇಲ್ಲಿ ಫೈನಲ್ ರೂಮ್ ತಕೊಂಡಿದೀವಿ. ನೋಡುವ ಗೈಸ್ ಇನ್ನು ಫುಡ್ಡಿಗೆಲ್ಲ ಎಷ್ಟಿರುತ್ತೆ ಅಂತ. ಮತ್ತೆ ನಾವು ಸಂಜೆ ಹೋದಾಗ ಚಪಾತಿ ಇತ್ತು. ಚಪಾತಿಗೆ ಒಂದು ಪ್ಲೇಟಿಗೆ 400 ರೂಪಾಯಿ ಅಂತ ಗೈಸ್. ಹೆಂಗಿರುತ್ತೆ. 2 ಜನ ಸೇರಿಸ್ಬಿಟ್ಟು 800 ರೂಪಾಯಿ. ಹಂಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಆಗ ನಾಳೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಆಗ ಮುಂದೆ ಸಿಗೋಣ ಗೈಸ್. ಅದುವರೆಗೂ ಟಾಟಾ, ಬೈ ಬೈ.